ರಸ್ತೆಯಲ್ಲಿನ ಗುಂಡಿಗಳ ವಿರುದ್ಧ ವೇದಿಕೆಯಿಳಿಸಿದಂತಹ ಬಿಜೆಪಿ ಬಿಜೆಪಿ ನಾಯಕರಿಂದ ಆಲ್ದೂರು ಟು ಚಿಕ್ಕಮಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ರಸ್ತೆಯಲ್ಲಿನ ಗುಂಡಿಗಳ ವಿರುದ್ಧ ಬೀದಿಗಿಳಿದ ಬಿಜೆಪಿ ನಾಯಕರಿಂದ ಆಲ್ದೂರು ಟು ಚಿಕ್ಕಮಗಳೂರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿಗರು. ರಸ್ತೆಯಲ್ಲಿನ ಗುಂಡಿಗೆ ಬಾಳೆ ಗಿಡ ನೆಟ್ಟು ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ರಸ್ತೆ ದುರಸ್ತಿ ಮಾಡುವಂತೆ 18 ಕಿಲೋಮೀಟರ್ ಪಾದಯಾತ್ರೆ ಕೈಗೊಂಡಿರುವಂತಹ ಬಿಜೆಪಿ ಶೃಂಗೇರಿ ಶಾಸಕ ರಾಜೇಗೌಡ ಹಾಗೆ ರಾಜೇಗೌಡ ನಯನ ಮೊಟ್ಟಮ್ಮಗೆ ಸಂಬಂಧಪಟ್ಟಂತ ಗುಂಡಿಗಳ ಸರದಾರರು ಅಂತ ವ್ಯಂಗ್ಯವಾಡಿದ್ದಾರೆ. ಮಳೆ ಗುಂಡಿ ರಸ್ತೆಯಲ್ಲಿರುವಂತಹ ಗುಂಡಿಗಳಿಗೆ ಮಳೆ ಗುಂಡಿ ರಸ್ತೆಯಲ್ಲಿರುವಂತಹ ಗುಂಡಿಗಳಿಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಈಗ ಬಿಜೆಪಿ ನಾಯಕರಿಂದ ಆಲ್ದೂರಿಂದ ಚಿಕ್ಕಮಗಳೂರುವರೆಗೂ ಕೂಡ ಒಂದು ಪಾದಯಾತ್ರೆನ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಈಗ ಪಾದಯಾತ್ರೆನ ಮಾಡ್ತಿದ್ದಾರೆ. ಏನಿದು ಮತ್ತಷ್ಟು ಅಪ್ಡೇಟ್ ಕೊಟ್ಟಿದ್ರ ಬಗ್ಗೆ? ಖಂಡಿತವಾಗ್ಲೂ ಇಂಚರ ಏನು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಎಲ್ಲೋ ಒಂದ್ ಕಡೆ ಈ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರುಗೆ ಏನ್ ರಸ್ತೆ ಇದೆ ಆ ರಸ್ತೆ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಅಂದ್ರೆ ಮಧ್ಯದ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಪ್ಯಾಚ್ ಹಾಕುವಂತ ಕೆಲಸನೂ ಕೂಡ ಮಾಡಿರುವಂತದ್ದು. ಇನ್ನು ಮೂಡಿಗೆರೆ ಶಾಸಕಿ ನಯನ ಮೊಟ್ಟಮ್ಮ ಹಾಗೆ ಶೃಂಗೇರಿ ಶಾಸಕ ರಾಜೇಗೌಡ ಇರುವಂತ ಅದು ಏನು ದಾರಿಯಾಗಿರುವಂತ ಅಂದ್ರೆ ಚಿಕ್ಕಮಗಳೂರಿನಿಂದ ಶೃಂಗೇರಿ ಹೋರ್ನಾಡುಗಳಿಗೆ ಏನು ಸಂಪರ್ಕವನ್ನ ಕಲ್ಪಿಸುವ ರಸ್ತೆ ಆಗಿರುವಂತದ್ದು. ಅದರಲ್ಲೂ ಕೂಡ ದಿನನಿತ್ಯವೂ ಕೂಡ ಹಲವಾರು ಪ್ರವಾಸಿಗರು ಮತ್ತು ಸಾರ್ವಜನಿಕರು ಈಗ ಚಿಕ್ಕಮಗಳೂರಿನ ಆಲ್ದೂರಿನ ಮೇಲೆ ಸಂಚಾರವನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ರಸ್ತೆಯ ಏನು ಒಂದು ಗುಂಡಿಗಳಲ್ಲ, ಅಂದ್ರೆ ಸಂಪೂರ್ಣವಾಗಿ ಗುಂಡಿಮಯ ಆಗಿರುವಂತದ್ದು. ಹಲವಾರು ಬಾರಿ ಸಾರ್ವಜನಿಕರು ಕೂಡ ಸ್ಥಳೀಯರು ಕೂಡ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮನವಿಯನ್ನೇ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದೇ ನಿಟ್ಟಿನಲ್ಲಿ ಈಗ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಈಗ ಆಲ್ದೂರು ಟು ಚಿಕ್ಕಮಗಳೂರಿಗೆ ಪಾದಯಾತ್ರೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ರಸ್ತೆಯನ್ನ ಗುಂಡಿಗಳನ್ನ ಮುಚ್ಚಬೇಕು, ಅಂದ್ರೆ ಯಾವುದೇ ರಾಜಕಾರಣಿಗಳು ಕೂಡ ಈಗ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅಂದ್ರೆ ಬೇಸಿಗೆ ಕಾಲ ಬಂದಾಗ ಮಳೆಗಾಲ ಬಂದಾಗ ಬೇಸಿಗೆಯ ಕಾಲದಲ್ಲಿ ಏನು ರಸ್ತೆಯನ್ನ ಮಾಡ್ತೀವಿ ಅಂತ ಮಾತುಗಳನ್ನ ಆಡ್ತಾರೆ. ನಂತರವಾಗಿ ಮಳೆಗಾಲದಲ್ಲಿ ಮಳೆ ಬರುತ್ತೆ, ಯಾವ ರೀತಿ ರಸ್ತೆ ಮಾಡ್ಬೇಕು ಅನ್ನೋ ಉತ್ತರವನ್ನ ನೀಡ್ತಾರೆ ಅನ್ನೋ ಒಂದು ಉತ್ತರ ನೀಡ್ತಾರೆ ಅಂತ ಅದ್ರ ವಿರುದ್ಧವಾಗಿ ಈಗ ಏನು ಶಾಸಕಿ ನಯನ ಮೊಟ್ಟಮ್ಮ ಹಾಗೂ ರಾಜೇಗೌಡ ಅವ್ರ ವಿರುದ್ಧ ವ್ಯಂಗ್ಯವಾಗಿ ಹಾಗೆ ಬಾಳೆ ಗಿಡವನ್ನ ನೆಡುತ್ತಾ ಏನು ಬಿಜೆಪಿ ಅವರು ಈಗ ಪಾದಯಾತ್ರೆಯನ್ನ ಮಾಡ್ತಿರುವಂತದ್ದು ಇಂಚರ. ಎಸ್ ಮಧುಸೂದನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ರಸ್ತೆ ದುರಸ್ತಿ ಆಗಿಲ್ಲ ಅಂತೇಳಿ 18 ಕಿಲೋಮೀಟರ್ವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತೇಳಿ ಹಮ್ಮಿಕೊಂಡಿದ್ದಾರೆ ಬಿಜೆಪಿಯವರಲ್ಲಿ. ಏನು ಈ ಒಂದು ರಸ್ತೆ ಗುಂಡಿಗಳು ದಾರಿ ಉದ್ದಕ್ಕೂ ಇದ್ದಾವೆ, ಗಾಡಿಗಳು ವಾಹನಗಳು ಓಡಾಡೋದಕ್ಕೆ ಆಗೋದೇ ಇಲ್ಲ, ಕಷ್ಟ ಆಗುತ್ತೆ. ಇನ್ನು ಇದರಿಂದ ಬ್ಯಾಕ್ ಪೇನ್ಸ್ ಬರುತ್ತೆ, ಜೊತೆಗೆ ಬೋನ್ ಕೂಡ ಇಂಜುರಿ ಆಗುವಂಥ ಚಾನ್ಸಸ್ ಇರುತ್ತೆ, ಬ್ಯಾಕ್ ಪೇನಲ್ಲಿ ಸ್ಪೈನಲ್ ಕಾರ್ಡ್ಗಳು. ಸೊ ಇದೇ ವಿಚಾರವಾಗಿ ಜನರ ಒಂದು ಆರೋಗ್ಯ ಕಾಪಾಡಿಕೊಳ್ಳುವಂತಹ ಹಿತದೃಷ್ಟಿಯಿಂದ ಬಿಜೆಪಿಗರು ಈಗ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರೋದು. ಅದುವೇ ಗುಂಡಿಗಳಲ್ಲಿ ಬಾಳೆ ಗಿಡವನ್ನು ನೆಡುವಂತಹ ಮುಖಾಂತರ ಈ ಒಂದು ಪ್ರತಿಭಟನೆಗೆ ಮುಂದಾಗಿರೋದು ಬಿಜೆಪಿಗರು.